ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ಎಲ್ಲರೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಇವತ್ತೊಂದು ವಿಶೇಷವಾದ ದೇವತಾ ಶಕ್ತಿ ಅಥವಾ ಶಿವಲಿಂಗ, ಹಾಗೆ ಹಿಂದೂಗಳಲ್ಲಿ ಶಿವಲಿಂಗ ಆದರೆ ಮುಸ್ಲಿಮರಲ್ಲಿ ಅಲ್ಲಿ ದರ್ಗಾದ ಒಂದು ಅಲ್ಲಿ ಹಬ್ಬ ನಡೀತಾ ಇದೆ ಮುಸ್ಲಿಮ್ರದ್ದು. ಅದು ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಇದೇನು ಗೊತ್ತಾ, ಇದು ಶಿವಲಿಂಗ ಇದು ಎಲ್ಲಪ್ಪ ಇತ್ತು ಅಂದರೆ ಇದರ ಬಗ್ಗೆ ಒಂದು ಪುರಾಣನೇ ಇರುತ್ತೆ. ಅದು ಎಲ್ಲಿಂದ ಇಲ್ಲಿಗೆ ಬಂದಿದೆ ನಮ್ಮ ಮನೆ ಒಳಗಡೆ ಶಿವಲಿಂಗ ಅನ್ನೋದನ್ನು ನೋಡೋಣ. ಓಕೆನಾ? ಮೊದಲೇ ಶಿವಲಿಂಗದಲ್ಲಿ ಏನೇನಿದೆ ಅಂತ ನೋಡೋಣ. ಈಗ ನೋಡಿ, ನಿಮಗೆ ಇದರಲ್ಲಿ ಏನೇನಿದೆ ಅಂತ ನಾನು ಒಂದು ಸಾರಿ ನಿಮಗೆ ತೋರಿಸ್ತೀನಿ. ಅನಂತರ ಈ ಶಿವಲಿಂಗ ಇದರ ಕಥೆ ಏನು, ಪುರಾಣ ಏನು ಅಂತ ಒಂದು ಸಾರಿ ನೋಡೋಣ. ನಮ್ಮನೆ ಇದು ಚಿಕ್ಕ ಮನೆ ಒಳಗೆ ಇಷ್ಟು ದೊಡ್ಡ ಶಿವಲಿಂಗ ಹೇಗೆ ಬಂತು ಅನ್ನೋದು ನಿಮಗೊಂದು ಕುತೂಹಲ ಇರುತ್ತೆ. ಅದನ್ನೇ ನಾನು ಈಗ ಹೇಳಕ್ಕೆ ಹೊರಟಿದ್ದೀನಿ, ಈ ಕುತೂಹಲದ ಕಥೆಯನ್ನು. ಗೊತ್ತಾಯ್ತಲ್ಲ? ಇದನ್ನು ನೋಡೋಣ. ನಿಮಗೆ ಇದು ಎಲ್ಲಿಂದ ಬಂತು ಅಂತ ನಾನು ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ. ಓಕೆನಾ? ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮ್ಮನ್ನು ಕರ್ಕೊಂಡೋಗಿ ನಾನು ತೋರಿಸ್ತೀನಿ. ನೋಡಿ, ಶಿವಲಿಂಗ ಇರುತ್ತೆ. ಓಕೆನಾ? ಮುಂದುಗಡೆ ಆಮೇಲೆ ಇದಕ್ಕಿನ್ನೂ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜ್ಞಾನಯಾಪಿ ಫೌಂಟನ್ ಲಿಂಗ ಕಾಶಿನಲ್ಲಿರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಜ್ಞಾನಯಾಪಿ ಅಂತ, ಫೌಂಟನ್ ಲಿಂಗ. ಅದೇ ಥರ ಇದು ಕೂಡ ಇರ್ತದೆ, ಏನು ವೇರಿ ಮಾಡಬೇಡಿ. ಹೆಂಗೆ ಫೌಂಟನ್ ಅಂತ ನೋಡೋಣ ಒಂದು ಸಾರಿ. ಏನಪ್ಪ ಆಯಿತು ಅಂದರೆ ಇದ್ರದ್ದೊಂದು ದೊಡ್ಡ ಕಥೆ ಇದೆ. ನಮ್ಮ ಮನೆ ಒಳಗೆ ಹೇಗೆ ಬಂತು ಈ ಶಿವಲಿಂಗ ಅನ್ನೋದಕ್ಕೆ. ಅದು ನಾನು ನಿಮ್ಗೆ ಹೇಳ್ತೀನಿ ಲಾಸ್ಟ್ವರೆಗೂ ನೋಡಿ. ಈ ಶಿವಲಿಂಗದ ಕಥೆ ಒಂದು ದೊಡ್ಡದಿದೆ. ಯಾವ ರೀತಿ ಅಂದ್ಬಿಟ್ಟು ಹೇಳ್ತೀನಿ, ನಾನು ನಿಮ್ಗೊಂದು ಕಥೆ ಹೇಳ್ತೀನಿ. ಇದು ತುಂಬ ತೂಕ ಇರುತ್ತೆ, ಎತ್ತಲಿಕ್ಕಾಗಲ್ಲ. ಹತ್ರ 100 ಕಿಲೋ ಇರುತ್ತೆ. ಇದರ ವಿಶೇಷ ಏನಂತಂದರೆ ನೋಡಿ, ಶಿವಲಿಂಗದ ತಲೆ ಮೇಲೆ ಒಂದು ಹೋಲ್ ಇರುತ್ತೆ. ಈ ಕಡೆ ನಾನು ತೋರಿಸ್ತೀನಿ ಈಗ ನಿಮಗೆ. ನೋಡಿ, ಅಲ್ಲಿ ಬೆರಳಿಟ್ಟಿದೆ, ಹೋಲ್ ಇರುತ್ತೆ. ಓಕೆನಾ? ಈ ಹೋಲ್ ಯಾಕಿದೆ ಅಂದರೆ ಇಲ್ಲಿಂದ ನೀರು ಹೊರಗಡೆ ಬರುತ್ತೆ. ನೀರು ಏನು ಮಾಡುತ್ತೆ, ಹೊರಗಡೆ ಬರುತ್ತೆ. ಆ ಹೋಲಿಂದ, ತಲೆ ಮೇಲಿಂದ ಅಂತೀರಲ್ಲ ನೀವು, ಹಾಗೆ. ಅದಕ್ಕೆ ಏನು ಮಾಡಿದ್ದಾರೆ, ಒಂದು ಪೈಪ್ ಹಾಕಿದ್ದಾರೆ. ನೋಡಿ, ಹಿಂದುಗಡೆ ಪೈಪ್ ಇದೆ, ಆ ಕಡೆ ಪೈಪ್ ಇದೆ, ತೋರಿಸ್ತಾ ಇದ್ದೀನಿ. ಇದು ಹೋಲ್ ಇರುತ್ತೆ. ಆಮೇಲೆ ಹಿಂದುಗಡೆ ಒಂದು ಪೈಪ್ ಇರುತ್ತೆ. ನಾನು ತೋರಿಸ್ತೀನಿ, ನೀಟಾಗಿ ತೋರಿಸ್ತೀನಿ, ಗಾಬರಿ ಆಗಿಬಿಡಿ, ನಿಧಾನಕ್ಕೆ ನೋಡಿ. ಈಗ ನೋಡಿ, ಪೈಪ್ ಇದು. ಈ ಪೈಪ್ ಯಾವ ಥರ ಇರುತ್ತಂದರೆ, ನೀವು ತೋಟಗಳಲ್ಲಿ ಟಿಪ್ಸ್ಗೆ ಹಾಕ್ತಾರಲ್ಲ ಆ ಥರ, ವಾಟರ್ ಫಿಲ್ಟ್ರು ಇತ್ಯಾದಿ. ನೋಡಿ, ಈ ಪೈಪ್ಗೆ ಏನು ಮಾಡ್ತಾರೆ, ಯಾವುದೋ ಒಂದು ಪಂಪನ್ನ ಕನೆಕ್ಟ್ ಮಾಡ್ತಾರೆ ಈ ಪೈಪ್ಗೆ. ಅಲ್ಲಿ ಸರಿಯಾಗಿ ಬೇರೆ ಪಂಪಿಂದ ಬರುತ್ತೆ. ಆ ಪಂಪ್ ಏನಾಗುತ್ತೆ, ಕರೆಂಟಿಗೆ ಆನ್ ಮಾಡಿದ್ರೆ, ಬ್ಯಾಟ್ರಿಗೋ ಕರೆಂಟ್ರಿಗೆ, ಆ ಪೈಪಿಂದ ನೀರು ಬಂದು ಶಿವಲಿಂಗದ ಒಳಗಡೆ ಹೋಗುತ್ತೆ. ಶಿವಲಿಂಗದ ಒಳಗಡೆ ಹೋಗಿ ಮೇಲ್ಗಡೆ ನೋಡಿ, ಇಲ್ಲಿ ಹೋಲಿದೆಯಲ್ಲ, ಅದರಿಂದ ಚಿಮ್ಮುತ್ತೆ. ಇದೊಂಥರ ಫೌಂಟನ್. ಆದರೆ ನನಗಿದೆಲ್ಲ ಏನೂ ಕತೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈ ಶಿವಲಿಂಗ ಅನಾಥವಾಗಿ ಒಂದು ಕಡೆ ಬಿದ್ದಿತ್ತು, ಅನಾಥವಾಗಿತ್ತು. ಒಂದು ಬಸವಣ್ಣ ದೇವಸ್ಥಾನ ಅಂತ ಇದೆ, ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ. ಬಸವಣ್ಣ ದೇವಸ್ಥಾನ ಇದೆ. ಆ ಬಾಗಲು ಮುಂದುಗಡೆ ಒಂದು ಕಾಂಪೌಂಡ್ ಮೇಲೆ ಅನಾಥವಾಗಿ ಇದೇ ರೀತಿ ಮಲಗಿತ್ತು. ನನಗೆ ಯಾಕೋ ತುಂಬ ಫೀಲ್ ಆಯಿತು, ಹಿಂದೂ ಧರ್ಮದ ಈ ಒಂದು ಶಿವಲಿಂಗಿಗೆ ಈ ಗತಿ ಬಂತಲ್ಲ ಅಂತ. ಏನಾದರೂ ಮಾಡಿ ಇದಕ್ಕೊಂದು ದಾರಿ ತೋರಿಸ್ಬೇಕಂತ ಪ್ರಯತ್ನಪಟ್ಟೆ. ಆಮೇಲೆ ಮನೆಗೆ ತಗೊಂಡು ಬಂದೆ. ಈಗ ನಾನು ಅದು ಎಲ್ಲಿ ಸಿಕ್ತು, ಏನಾಯಿತು, ಇದು ನಿಜವಾಗ್ಲೂ ಶಿವಲಿಂಗನ, ಇದರ ಕಥೆ ಏನು ಅಂತ ಒಂದು ಸಾರಿ ನೋಡೋಣ. ನಿಮಗೆ ನಾನು ಕರ್ಕೊಂಡು ಹೋಗ್ತೀನಿ. ಈ ಶಿವಲಿಂಗದ ಕಥೆ ತುಂಬ ಇದೆ, ನಾನು ಕರ್ಕೊಂಡು ಹೋಗ್ತೀನಿ. ಗೊತ್ತಾಯ್ತಲ್ಲ? ಹೊರಗಡೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇದರ ಕಥೆ ಎಲ್ಲ ನೋಡೋಣ ಅಂತ. ಇದು ನಮ್ಮ ಮನೆ, ಚಿಕ್ಕ ಮನೆ. ಗೊತ್ತಾಯ್ತಲ್ಲ? ಇದು ನನ್ನ ಮನೆ. ಹಂಗಂತ ನಂದಲ್ಲ, ಬೇರೆಯವ್ರದ್ದು. ನಾನಿಲ್ಲಿ ವಾಸ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ಆ ಶಿವಲಿಂಗ ಇತ್ತಲ್ಲ, ಎಲ್ಲಿತ್ತು, ಎಲ್ಲಿಂದ ತಂದಿದ್ವಿ ಆ ಶಿವಲಿಂಗ, ಇದರ ಕಥೆ ಏನಂತ ಇನ್ನೂ ಇದೆ. ಅದರ ಕಥೆ ತುಂಬ ಇದೆ, ನಾನು ನಿಮಗೆ ವಿವರಿಸ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿರಿ. ನೋಡಿ, ಇಲ್ಲಿಂದ 100 ಕಿಲೋಮೀಟ್ರ್ ಹೋದರೆ ಊರು ಸಿಗುತ್ತೆ, ಹಳ್ಳಿ ಸಿಗುತ್ತೆ. ಇಲ್ಲಿಂದ 100 ಕಿಲೋಮೀಟ್ರು. ನಮ್ಮ ಮನೆಯಿಂದ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿಂದ ಮುಂದಕ್ಕೆ ಹೋಗೋಣ. ಈಗ ಇಲ್ಲಿಂದ ನೋಡಿ, ಆ ಮನೆ ಕಾಣಿಸುತ್ತೆ 100 ಮೀಟ್ರ್ ದೂರದಲ್ಲಿ. ಅಲ್ಲಿಂದ ಮುಂದಕ್ಕೆ ಹೋಗೋಣ. ನೋಡಿ, ಅದೇ ಮನೆ ಇದು. ಈಗ ನಾವು ಇಲ್ಲಿಂದ ಹೋಗಬೇಕು, ಹಳ್ಳಿ ಒಳಗಡೆ ಹೋಗಬೇಕು. ಈ ಶಿವಲಿಂಗದ ಕಥೆ ಏನು ಅಂತ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಅಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಬಾಯಿ ಏನೇನೋ ಹಬ್ಬಗಳು ಮಾಡ್ಕೊಳ್ತಾರೆ. ಈ ಶಿವಲಿಂಗಕ್ಕೂ ಕತೆಗೂ ಏನು ಅಂದರೆ ಅಲ್ಲಿ ತುಂಬಾ ಇದೆ, ಹೇಳ್ತೀನಿ. ಹೀಗೆ ಹೋಗೋಣ. ಈಗ
ಈಗ ಹಳ್ಳಿ ಇದು ಹಳ್ಳಿ ಆಚೆ ಕಡೆ ನನ್ನ ಮನೆ ಇರೋದು 100 ಮೀಟರ್ ದೂರದಲ್ಲಿ. ಈಗ ಹಳ್ಳಿನಲ್ಲಿ ಇದು ಹೊರಗಡೆ ಮೇನ್ ರೋಡು ರಾಜಕಲ್ಲಳ್ಳಿಗೆ ಹೋಗುತ್ತಿದ್ದು. ಈ ಕಡೆ ಬಂದರೆ ಲೆಫ್ಟ್ಗೆ ಇದು ಮಧ್ಯಾರಿಗೆ ಹೋಗುತ್ತೆ, ಇದು ಲೆಫ್ಟ್ ಮಧ್ಯಾರಿ. ಈಗ ಸ್ಟ್ರೈಟ್ ಹೋದರೆ ಹಳ್ಳಿ ಒಳಗಡೆ ಹೋಗುತ್ತೆ, ಸ್ಟ್ರೈಟ್ ಹೋದರೆ ಹಳ್ಳಿ ಒಳಗಡೆ ಹೋಗುತ್ತೆ. ಈಗ ಗೊತ್ತಾಯ್ತಲ್ಲ, ಸ್ಟ್ರೈಟ್ ಒಳಗಡೆ ಹೋಗುತ್ತೆ ಹಳ್ಳಿ ಒಳಗಡೆ. ಓಕೆ, ಈಗ ಹೋಗೋಣ ಹಳ್ಳಿ ಒಳಗಡೆ ಹೋಗೋಣ. ಹಳ್ಳಿ ಒಳಗಡೆ ನಾವು ಎಂಟ್ರ್ ಆಗ್ತಾಯಿದ್ವಿ. ಈ ಶಿವಲಿಂಗದ ಕಥೆ ಏನು ಅಂತ ನೋಡೋಣ. ಈಗ ನೀವು ಇಲ್ಲೆಲ್ಲ ಲೈಟ್ಗಳು ನೋಡ್ಬೋದು. ಸಂಜೆ 5:15 ಆಗಿದೆ, ಲೈಟ್ಗಳು. ಈ ಲೈಟ್ಗಳು ಏನಪ್ಪ ಅಂದರೆ ಲೈಟಿಂಗು ಅಲ್ಲಿ ಮುಸ್ಲಿಮ್ಸ್ ಅವ್ರದ್ದು ಒಂದು ಬಾಬಾಯಿ ಹಬ್ಬ ಅಂತ ಹಸ್ತಗಳಿಟ್ಟಿದ್ದಾರೆ, ಅದು ಹಬ್ಬ ಮಾಡ್ತಿದ್ದಾರೆ. ಓಕೆನಾ, ಅದು ಎಲ್ಲ ನಿಮಗೆ ನಾನು ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಏನು ಹೇಗೆ ಮಾಡ್ತಾರೆ ಅಂತ. ಓಕೆನಾ, ಮುಸ್ಲಿಮ್ಸ್ದೊಂದು ಹಬ್ಬ ಮಾಡ್ತಿದ್ದಾರಲ್ಲಿ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಹೋಗೋಣ, ಹೀಗೆ ಹೋಗೋಣ. ಈ ಕಡೆ ಲೆಫ್ಟಲ್ಲಿ ನಮ್ಮ ಫ್ರೆಂಡು ಭೋಜರಾಜ್ ಮನೆ ಅಂತ ಇರುತ್ತೆ ಲೆಫ್ಟಲ್ಲಿ. ಅಲ್ಲಿಂದ ಮುಂದೆ ಹೋದರೆ ನಮ್ಮ ಬಾಮೈದ ಮನೆ ಇರುತ್ತೆ. ಅಲ್ಲಿಂದ ಮುಂದೆ ಹೋದರೆ ಇನ್ನು ರೈಟ್ ಸೈಡಲ್ಲಿ ನಮ್ಮ ಹುಡುಗ ಇದ್ದಾನೆ. ಲೆಫ್ಟಲ್ಲಿ ಒಬ್ಬ ನಮ್ಮ ಡೈರಿ ನಾರಾಯಣ ಸ್ವಾಮಿ ಇದ್ದಾರೆ. ಅದೇ ಮಾರಮ್ಮ ಗುಡಿ ಸ್ಟ್ರೈಟ್ ನಿಮ್ಗೆ ಕಾಣೋದು ನೋಡಿ. ಲೆಫ್ಟಲ್ಲಿ ಈಗ ನಾರಾಯಣ ಸ್ವಾಮಿ ಅಂತ ಅವರು ಕಲಾವಿದರು ನಮ್ಮೂರಿಗೆ. ಈಗ ನೋಡಿ, ಇದು ರೈಟ್. ಈ ಮನೆ ಬಂದು ನಮ್ಮ ಅಣ್ಣನ ಮೊಮ್ಮಗ ಅಂದರೆ ನಮ್ಮ ಮಾಮ, ನಮ್ಮ ಹೆಂಡ್ತಿ ಅಪ್ಪ ಮನೆ, ಹೊಸ ಮನೆ. ಇದು ಬಂದು ಅವರ ಅಣ್ಣನ ಮನೆ, ನಮ್ಮ ಹೆಂಡ್ತಿ ಅಣ್ಣನ ಮನೆ ಆ ಕಡೆ ಇದೆ. ಓಕೆನಾ, ಇದು ನೋಡಿ, ಇದು ಮೊದಲು ಮಾರಮ್ಮ ಗುಡಿ ಲೆಫ್ಟಲ್ಲಿದೆ. ಈಗ ನೋಡ್ಬೋದು ಲೆಫ್ಟಲ್ಲಿ ಸ್ಟ್ರೈಟ್ ಲೈಟಿಂಗ್ ಇದೆಯಲ್ಲ, ಅದು ಬಂದು ಬಾಬಯ್ಯ ಗುಡಿ ಅಂತ ದರ್ಗಾ. ಸ್ಟ್ರೈಟ್ ಲೈಟಿಂಗ್ ಇದೆಯಲ್ಲ ಆ ಕಡೆಗೆ, ಆ ಕಡೆ ಎಲ್ಲ ಸ್ಟ್ರೈಟ್ ಕಾಣುತ್ತಲ್ಲ ಗ್ರೀನ್ ಕಲರ್ ದೂರದಲ್ಲಿ, ಅದು. ಇದು ನೋಡ್ರಿ, ಇದು ಬಂದು ಬಸವ ಗುಡಿ. ಈ ಕಡೆ ಇವಾಗ ಕಾಣಿಸ್ತಾ ಇರೋದು ಸೀಟ್ ರೈಟ್ ಸೈಡಲ್ಲಿ. ಓಕೆನಾ, ನೀವು ಸ್ಟ್ರೈಟ್ ನೋಡಿದ್ರೆ ದರ್ಗಾ. ಇದು ನೋಡ್ರಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು. ಓಕೆನಾ, ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ. ಓಕೆ, ನಾನು ನಿಮಗೆ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ನಿಮಗೆ ಶಿವಲಿಂಗದ ಕತೆ ಪೂರ್ತಿಯಾಗಿ ಗೊತ್ತಾಗುತ್ತೆ. ಇನ್ನೂ ಇಲ್ಲಿ ಏನು ನಡೀತದೆ ಅನ್ನೋದು ಗೊತ್ತಾಗುತ್ತೆ. ಇದು ನೋಡಿ ಮಾರಮ್ಮ ಗುಡಿ, ಮೊದಲನೇದು ಎಂಟ್ರೆನ್ಸು. ಈಗ ಊರು ಸೆಂಟ್ರಲ್, ಇದು ಊರ ಬೀದಿ ಅಂತಿರಲ್ಲ ನೀವು. ಆ ಮಾರಮ್ಮ ಗುಡಿದೆ ಆಪೋಸಿಟ್ ಆಗಿರೋದೇ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ 2 ಗುಡಿ ಆಗೈತಿ ಇಲ್ಲಿ ಆಪೋಸು. ಈಗ ನೋಡ್ರಿ, ಆ ಸ್ಟ್ರೈಟ್ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ದರ್ಗಾ. ಈಗ ರೈಟಲ್ಲಿ ಇದೆಯಲ್ಲ, ಇದು ನೋಡ್ರಿ ಬಸವನ ಗುಡಿ. ಇಲ್ಲೇ ಅಪ್ಪ ನನಗೆ ಶಿವಲಿಂಗ ಸಿಕ್ಕಿದ್ದು. ಈಗ ಇದಕ್ಕೆ ಆಪೋಸಾಗಲ್ಲಿ ಕರ್ಗಮ್ಮ ಗುಡಿ ಇರುತ್ತೆ. ಆಮೇಲೆ ನೋಡಿ, ಇದು ಅದು ಒಂದು ಇನ್ನೊಬ್ಬ ಬಾಮೈದ, ನನ್ನ ಚಿಕ್ಕ ಬಾಮೈದನ ಮನೆ ಅದು. ಅಲ್ಲಿ ಸ್ಟ್ರೈಟ್ ಇರೋದು. ಆಮೇಲೆ ನೋಡಿ, ಈಗ ನೋಡ್ರಿ, ಇದು ಬಸವಣ್ಣನ ದೇವಸ್ಥಾನ ಅಂತಾರೆ, ಬಸವಣ್ಣನ ಗುಡಿ ಅಂತಾರೆ. ಅಲ್ಲಿ ಚಿಕ್ಕದಾಗಿ ಗುಡಿ ಇದೆ, ಮೇಲೆ ಎಲ್ಲ ಸೀಟ್ ಹಾಕಿದ್ದಾರೆ. ಒಂದು ರಂಗಮಂದಿರ ಥರ ಇದು ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲಿ ಹಬ್ಬ ಮಾಡ್ತಾರೆ, ಗಣೇಶ ಹಬ್ಬ ಅಂದ್ಬಿಟ್ಟು ಮಾಡ್ತಾರೆ. ಇಲ್ಲಿ ಏನಾಗ್ತದೆ, ಆ ಗುಡಿ ಇದೆ ನೋಡ್ರಿ, ಆ ಗುಡಿ ಆ ಕಡೆಗೆ ಬಾಗಿಲಿರೋದು, ಈ ಕಡೆ ಕಿಟಕಿ ಇದೆ, ಆ ಕಡೆಗೆ ಬಾಗಿಲಿರುತ್ತೆ. ಆ ಬಾಗಲ್ ಮುಂದೆ ಕಾಂಪೌಂಡ್ ಮೇಲೆ ಏನು ಮಾಡಿಬಿಟ್ಟಿದ್ದಾರೆ, ಈ ಶಿವಲಿಂಗ ಇಟ್ಬಿಟ್ಟಿದ್ದಾರೆ. ಯಾವುದೋ ಅಲ್ಲಿ ಗುಡಿ ಕಾಣುತ್ತಲ್ಲಪ್ಪ ಅದು. ಆಮೇಲೆ ಗೊತ್ತಾಯ್ತು ನನಗೆ ಅದು ಶಿವಲಿಂಗದ ಕಥೆ ಏನು ಅಂದ್ಬಿಟ್ಟು ಗೊತ್ತಾಯ್ತಲ್ಲ. ಏನು ಅಂತ ನೋಡಿದಾಗ ಇಲ್ಲೆಲ್ಲ ಕಲ್ಲು ಹಾಕಿದ್ದಾರೆ ನೋಡಿ. ಆ ಎಕ್ಕೆ ಗಿಡ ಹತ್ರ ಕಲ್ಲುಗಳಿದೆ, ಸಣ್ಣ ಸಣ್ಣ ಗುಂಡುಗಳು ನೋಡಿದ್ರಲ್ಲ, ಇದು ಬಂಡೆಗಳು. ಈ ಬಂಡೆಗಳೆಲ್ಲ ಏನಕ್ಕೆ ಗೊತ್ತಾ, ಸಣ್ಣ ಗುಂಡುಗಳು. ಇಲ್ಲಿ ಗಣೇಶ ಹಬ್ಬ ಮಾಡ್ತಾರೆ ಇವರು. ಈ ಸ್ಟೇಜ್ ಮೇಲೆ ಗಣೇಶ ಹಬ್ಬ ಮಾಡ್ತಾರೆ ನೋಡಿ. ಆ ಗೇಟ್ ಇದೆಯಲ್ಲ, ಗೇಟ್ ಹತ್ತಿದ್ರೆ ಮೆಟ್ಲುಗಳು, ಅದೇ ಸ್ಟೇಜು. ಗೊತ್ತಾಯ್ತಲ್ಲ, ಇದೇ ಸ್ಟೇಜು, ಇನ್ನೇನಿಲ್ಲ. ಇಲ್ಲಿ ಗಣೇಶ ಹಬ್ಬ ಅಂತ ಮಾಡ್ತಾರೆ. ಈಗ ಸದ್ಯಕ್ಕೆ ಲೈಟಿಂಗ್ ಬಿಟ್ಟಿರೋದು ಇದು. ಆ ದರ್ಗಾದಲ್ಲಿ ಹಬ್ಬ ನಡೀತಾ ಇದೆ ಅವ್ರದ್ದು, ಬಾಬಾಯಿ ಹಬ್ಬ ಅಂತ. ಬಾಬಾಯಿ ಹಬ್ಬ ಅಂದರೆ ಗೊತ್ತಲ್ಲ, ಉರ್ಸ್ ಅಂತಿರಲ್ಲ ನೀವು, ಒಂಥರ ಹಸೇನ್ ಹುಸೇನ್ ಅವ್ರದ್ದು ಉರ್ಸ್ ಈಗ ನಡೀತಾ ಇರೋದು, ಹಸೇನ್ ಹುಸೇನ್ದು. ಗೊತ್ತಾಯ್ತಲ್ಲ. ನಾನು ಒಂದಿನ ಇಲ್ಲಿ ಬಂದೆ, ಈ ಬಸವಣ್ಣನ ಗುಡಿ ಇದೆಯಲ್ಲ ಇಲ್ಲಿ. ಏನಕ್ಕಪ್ಪ ಅಂದರೆ ತಂಬಾದ್ರೆ ಏನೋ ರೇಷನ್ ಕೊಡ್ತಾರೆ ನೋಡಿ. ಇವರೆಲ್ಲ ರೇಷನ್ ತಗೊಳ್ಳೋಕ್ಕೆ ತಂಬು ಕೊಡೋಕ್ಕೆ ಬಂದಿದ್ದಾರೆ. ನಮ್ಮ ಪಕ್ಕದ ಹಳ್ಳಿಯಲ್ಲಿ ಸೊಸೈಟಿ ಇದೆ. ಅಲ್ಲಿಂದ ಒಬ್ಬ ತಿಂಗಳಿಗೊಂದು ಸಾರಿ ಬರ್ತಾನೆ, ಕಂಪ್ಯೂಟರ್ ಎತ್ಕೊಂಡು, ಲ್ಯಾಪ್ಟಾಪ್ ಎತ್ಕೊಂಡು. ಅವನ ಎತ್ತಿಗೆ ಲ್ಯಾಪ್ಟಾಪ್ ಎತ್ಕೊಂಡು ಬರ್ತಾನಂದರೆ ಈ ಹಳ್ಳಿನಲ್ಲಿ ಎಲ್ಲರ ಹತ್ರ ತಗೊಳ್ತಾನೆ. ಆಮೇಲೆ ಇಲ್ಲಿ ರೇಷನ್ ಕೊಡ್ತಾರೆ. ಇಲ್ಲಿ ಪಕ್ಕದಲ್ಲಿದೆ ಒಂದು ರೇಷನ್ ಸ್ಟಾಕ್ ಇಡೋದು ಅದು. ಈ ವಿಡಿಯೋ ಇವಾಗಂತಲ್ಲಪ್ಪ, ಈಗ ಜಾತ್ರೆ ನಡೀತಾ ಇದೆ, ಉರ್ಸ್ ನಡೀತಾ ಇದೆ, ಇವಾಗಂತಲ್ಲ ವಿಡಿಯೋ, ಅವಾಗಂತಲ್ಲ ಇದು.
ಈಗ ನಾನು ನಿಮಗೆ ಶಿವಲಿಂಗದ ಕಥೆ ಏನು ಅಂತ ತೋರ್ಸೋಕ್ಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಗಾಬರಿ ಆಗಡೆ ಲೈಟಿಂಗ್ ಇಲ್ಲ ಏನಿಲ್ಲ ಅಂದ್ಬಿಟ್ಟು, ಆಮೇಲೆ ಬರುತ್ತೆ ಲೈಟಿಂಗ್ ಎಲ್ಲ ತೋರಿಸ್ತೀನಿ. ಈ ಶಿವಲಿಂಗದ ಕಥೆ ಏನು ಅಂತ ನೋಡೋಣ. ಈಗ ನಾನಿಲ್ಲಿ ತಂಬು ಕೊಡೋಕ್ಕೆ ಬಂದೆ, ಇವರೆಲ್ಲ ತಂಬು ಕೊಡೋಕ್ಕೆ ಬಂದಿದ್ದಾರೆ. ನಾನು ಕೂಡ ಒಂದು ಪುಸ್ತಕ ತೊಗೊಂಡು ಬರ್ತೀನಿ, ರೇಷನ್ ಕಾರ್ಡು. ಸುಮಾರು ವರ್ಷಗಳಿಂದ ನನಗೆ ರೇಷನ್ ಇರಲಿಲ್ಲ. ನನಗೀಗ 56 ವರ್ಷ. ಅಮ್ಮಮ್ಮ ಅಂದರೆ ಈಗಾಗಲೇ 3 ಸಾರಿ ರೇಷನ್ ತೊಗೊಂಡಿರೋದು, 4 ಸಾರಿ, 4 ತಿಂಗಳಿಂದ ರೇಷನ್ ತೊಗೊಳ್ತಾ ಇದ್ದೀವಿ ಅಷ್ಟೇ. ಇಷ್ಟು ವರ್ಷಗಳ ನನಗೆ ರೇಷನ್ ಕಾರ್ಡ್ ಹಣೆ ಬರನ ಇರಲಿಲ್ಲ. ಇಲ್ಲಿ ನೋಡಿ ತಂಬು, ಅವರೆಲ್ಲ ತಂಬು ಕೊಡ್ತಿದ್ದಾರೆ. ನಾನು ಕೊಡೋಕ್ಕೆ ಬಂದೆ. ನಾನು ಅಲ್ಲಿ ಕೂತ್ಕೊಳ್ಳಲ್ಲ, ಇಲ್ಲಿ ಪಕ್ಕದಲ್ಲೇ ಗುಡಿ ಐತಲ್ಲ, ಇಲ್ಲಿ ಈ ಗುಡಿ ಮುಂದೆ ಕೂತ್ಕೊಳ್ತೀನಿ. ಬಸವಣ್ಣ, ನಮ್ಮೂರಿಗೆ ಏಕೈಕ ಬಸವಣ್ಣ. ಒಂದು ಕಾಲದಲ್ಲಿ ಇಲ್ಲಿ ಬಸವಣ್ಣ ಇತ್ತು, ಶಿವನ ದೇವಸ್ಥಾನ ಇತ್ತು, ಒಂದು ಲಿಂಗ ಇತ್ತು, ಶಿವಲಿಂಗ. ಆದರೆ ಈ ಊರಿನಲ್ಲಿ ಕೆಲವರು ಇರ್ತಾರಲ್ಲಪ್ಪ ಸ್ವಾರ್ಥಪರರು, ಅವರು ಶಿವಲಿಂಗ ಇದ್ದರೆ ನಾವು ನಾನ್ ವೆಜ್ಜು ಅದು ಇದು ತಿನ್ನೋಕ್ಕಾಗಲ್ಲ, ಕೋಳಿ ಕುರಿ ಕೊಯ್ಯೋಕ್ಕಾಗಲ್ಲ, ಹಂದಿ ಕೊಯ್ಯೋಕ್ಕಾಗಲ್ಲ ಅಂಥೇಳಿ ಶಿವಲಿಂಗ ಇದ್ದಿದ್ದು ಮುಂದ್ಗಡೆ ಇಲ್ಲಿ ಒಂದು ದೇವಸ್ಥಾನನೇ ಇತ್ತು ಅಂತ ಹೇಳ್ತಾರೆ. ಇರಲಿ, ಅದು ನಮ್ಮ ದಿವ್ಯ ದೃಷ್ಟಿಗೆ ಬಂದಿರೋದು. ನಮ್ಮ ಮನೇಲಿ ಈಗಿರೋ ಶಿವಲಿಂಗ ನೋಡಿ ಕಾಂಪೌಂಡ್ ಮೇಲೆ ಇತ್ತು, ಅಲ್ಲೇ ಆ ಕಾಂಪೌಂಡ್ ಮೇಲೆ ಇದೇ ಲಿಂಗ ನಮ್ಮ ಮನೇಲಿ ಇದ್ದಿದ್ದು. ಅದೇ ಗುಡಿ, ಆ ಗುಡಿ ಮುಂದೆ ಈ ಕಾಂಪೌಂಡ್ ಮೇಲೆ ಈ ಲಿಂಗ ಹಿಂಗೆ ಮಲ್ಕೊಂಡಿತ್ತು. ಅನಾಥವಾಗಿತ್ತು ನೋಡಿ, ಇದೇ ಸ್ಥಳದಲ್ಲಿ. ನನಗೆ ಯಾಕೋ ಬೇಜಾರಾಯಿತು. ನಾನು ತಂಬು ಕೊಡೋಕ್ಕೆ ಬಂದಿದ್ದೆ. ನೋಡ್ಕೊಂಡು ಹೋದೆ, ಏನಪ್ಪ ಶಿವಲಿಂಗ ಅನಾಥವಾಗಿದೆ, ಈ ಕಾಂಪೌಂಡ್ ಮೇಲೆ ಮಲ್ಕೊಂಡಿದೆಯಲ್ಲ, ಒಂದು ದೇವಸ್ಥಾನ ಮಾಡಿಬಿಡೋಣ ಇಲ್ಲ ಪಕ್ಕದಲ್ಲಿ, ಒಂದು ದಾರಿ ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಗೊತ್ತಾಯ್ತಲ್ಲ, ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಸರಿ, ಆಮೇಲೆ ನಾರಾಯಣ ರೆಡ್ಡಿ ಹೆಮ್ಮ ಅಂತಿದ್ದಾರೆ, ಅವರು ನಮ್ಮ ಗುರುಮಗ, ಗುರುಕುಲದಲ್ಲಿದ್ದಾರೆ. ಓಂ ಶ್ರೀ ಶಕ್ತಿ ಮಹಾತ್ಮೆ ಗುರುಕುಲದಲ್ಲಿ ಗುರುಮಗ. ಹಾಗೆ ವಿದ್ಯಾರ್ಥಿಗಳಿಗೆ ಪಾಠನೂ ಮಾಡ್ತಾರೆ, ಗುರುಗಳಾಗಿ ಕೆಲಸ ಮಾಡ್ತಾರೆ. ನಾರಾಯಣ ರೆಡ್ಡಿ ಹೆಮ್ಮ ಅಂತೇಳಿ. ಅವ್ರಿಗೆ ಹೇಳಿದೆ, ನಿಮ್ಮ ಹುಡುಗನ ಕರ್ಕೊಂಡು ಅಲ್ಲಿ ಒಂದು ಶಿವಲಿಂಗ ಇದೆ, ಎತ್ಕೊಂಡು ಬಂದ್ಬಿಡಪ್ಪ, ನೋಡೋಣ ಅದ್ರ ಕತೆ ಏನು. ಅನಾದಿ ಕಾಲದಲ್ಲಿ ಒಂದು ಶಿವಲಿಂಗ ನಾಪತ್ತೆ ಆಗಿದೆ ಈ ಊರಲ್ಲಿ, ಮೋಸ್ಟ್ಲಿ ಇದೇ ಇರ್ಬೋದು. ಅನಾದಿ ಕಾಲದಲ್ಲಿ ಈ ಊರಲ್ಲಿ ಶಿವನ ಗುಡಿ ಇತ್ತು, ಬಸವೇಶ್ವರ ಇದ್ದಾನೆ. ಆ ಕಾಲದಲ್ಲಿ ಬಸವಣ್ಣನ ಕಾಲದಲ್ಲಿ ಅವರ ಒಂದು ಟೀಮ್ ಅನುಯಾಯಿಗಳು ಬಂದು ಇಲ್ಲಿ ಬಸವಣ್ಣನ ಮಾಡಿ ಶಿವಲಿಂಗ ಮಾಡಿ ಹೋಗಿದ್ದರು. ಇಲ್ಲಿರೋರು ಕುರಿ ಕೊಯ್ಬೇಕು, ಕೋಳಿ ಕೊಯ್ಬೇಕು, ಇಲ್ಲೆಲ್ಲ ನಾವು ನಾನ್ ವೆಜ್ ತಿಂತೀವಿ, ಇಲ್ಲಿ ಶಿವಲಿಂಗ ಇರಬಾರ್ದು ಅಂಥೇಳಿ ಲಾಸ್ಟ್ಗೆ ದೇವಸ್ಥಾನನೇ ನಾಪತ್ತೆ ಮಾಡಿಬಿಟ್ರು. ಶಿವಲಿಂಗ ಎಲ್ಲೋಯ್ತೋ ಗೊತ್ತಿಲ್ಲ. ಆದರೆ ನನ್ನ ದೃಷ್ಟಿಗೆ ಹೀಗೆ ಬಿತ್ತು. ನಾನು ಏನೋ ರೇಷನ್ ಕಾರ್ಡ್ಗೆ ತಂಬು ಕೊಡೋಕ್ಕೆ ಬಂದಿದ್ದೀನಿ ನೋಡಿ, ಎಲ್ಲ ಕೊಡ್ತಿದ್ದಾರೆ ಅಲ್ಲಿ, ನೋಡಿದ್ರಲ್ಲ ಅಲ್ಲೆಲ್ಲ ಕೊಡ್ತಿದ್ದಾರೆ. ಅಲ್ಲೇ ಕಂಪ್ಯೂಟ್ರ್ ಇಟ್ಕೊಂಡೊಬ್ಬ ಇದ್ದಾನೆ, ಆ ಕಡೆ ಕೊಡ್ತಿದ್ದಾನೆ ನೋಡಿ, ಕೂತ್ಕೊಂಡಿದ್ದಾನೆ ಚೇರ್ ಮೇಲೆ. ಇದೇ ಗುಡಿ, ಅಲ್ಲೆಲ್ಲ ತಂಬು ಕೊಡೋದು ಎಲ್ಲ ಆಗುತ್ತೆ. ನಾನು ಬಂದೆ, ಆ ಶಿವಲಿಂಗ ಆ ಗುಡಿ ಆ ಕಡೆ ಬಾಗಿಲು ನಾನು ನೋಡಿದೆ. ಆ ಶಿವಲಿಂಗನ ಎತ್ತಕೊಂಡು ಬಾರಪ್ಪ ಅಂತ ನಾರಾಯಣ ರೆಡ್ಡಿಗೆ ಹೇಳಿದೆ. ಅವರು ಯಾರೋ ಹುಡುಗನ ಕರ್ಕೊಂಡು 2 ವೀಲರಲ್ಲಿ ಹಾಕ್ಕೊಂಡು ನಮ್ಮ ಮನೆಗೆ ತೊಗೊಂಡು ಬಂದರು. ಇದು 100 kg ಮೇಲೆ ಇದೆ, ಓಕೆನಾ. ಆದರೆ ಆಮೇಲೆ ಗೊತ್ತಾಯಿತು, ಅಲ್ಲ ಕಣಪ್ಪ, ಅದು ಶಿವಲಿಂಗ ಅಲ್ಲ. ಈ ಹುಡುಗರು ಏನು ಮಾಡಿದ್ದಾರೆ, ಕೆಲವು ಗುಂಡು ಕಲ್ಲುಗಳು ಎಲ್ಲ ತೊಗೊಂಡು ಬಂದು ಒಂದು ಬಂಡೆ ತಂದು ನೋಡಿ ಅಲ್ಲಿ ಹಾಕಿದ್ದಾರೆ. ಆ ಬಾಗಿಲು ಮುಂದೆ ಇದ್ದಾವೆ ಗುಂಡು ಕಲ್ಲುಗಳು. ಇವರು ಪ್ರತಿ ವರ್ಷ ಗಣೇಶ ಹಬ್ಬ ಬರುತ್ತೆ, ಗಣೇಶ ಹಬ್ಬದ ದಿನ ಸ್ಟೇಜ್ ಎಲ್ಲ ಕಟ್ಬಿಡ್ತಾರಲ್ಲಿ. ಸ್ವಲ್ಪ ಬುಕ್ಕೆಗಳು, ಹೂವಿನ ಗಿಡಗಳು, ಬಳ್ಳಿ ಗಿಡಗಳು, ಆ ಗಿಡ ಈ ಗಿಡ ಎಲ್ಲ ತಂದುಬಿಟ್ಟು ಸಿಂಗಾರ ಮಾಡ್ತಾರೆ. ಬಂಡೆಗಳೆಲ್ಲ ಡಿಸೈನ್ ಮಾಡಿ ಸೆಂಟ್ರಲ್ ಶಿವಲಿಂಗ ಇಡ್ತಾರೆ. ಆ ಕಡೆ ಗಣೇಶ ಕೂತಿರ್ತಾನೆ. ಅದಕ್ಕೆ ಪೈಪ್ ಹಾಕ್ಬಿಟ್ಟು ಮೋಟ್ರ್ ಇಟ್ಕೊಂಡು ನೀರು ಫೌಂಟನ್ ಥರ ಮಾಡ್ತಾರೆ, ಚಿಲ್ಮೆ ಫೌಂಟನ್. ಸರಿ, ಶಿವಲಿಂಗ ಅಂತ ತಗೊಂಡೋಗಿ ಅಲ್ಲೇ ಇಟ್ಬಿಡ್ರಪ್ಪ, ಹುಡುಗರು ಏನೋ ಹಬ್ಬ ಮಾಡ್ಕೊಳ್ಳಿ. ಇನ್ನು ನಮ್ಮ ಮನೇಲಿದ್ದರೆ ಅವರು ಬೇಜಾರು ಮಾಡ್ಕೊತಾರೆ, ಹುಡುಗರು ಏನೋ ಗಣೇಶ ಹಬ್ಬಕ್ಕೆ ಅವ್ರು ಏನೋ ಮಾಡ್ಕೊಳ್ತಾರೆ ಅಂತ ನಾನು ಹೇಳಿದೆ. ಸರಿ ಅಂತ ನಾರಾಯಣ ರೆಡ್ಡಿ ಹೇಳ್ದೆ. ನೋಡ್ರಪ್ಸು, ಹಸೇನ್ ಹುಸೇನ್ ಅಂದ್ಬಿಟ್ಟು, ನಿಮಗೆ ಕತೆ ಗೊತ್ತಿದೆ ಅದು ಅಲ್ವಾ. ನೋಡಿ ಅದೇ ದರ್ಗಾ, ಅಲ್ಲಿ ಬ್ಲೂ ಕಲರು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಇದೇ ದರ್ಗಾ. ನಾನು ಚಿಕ್ಕ ಹುಡುಗ ಅಲ್ಲಿ ಬಾಲ್ಯದಲ್ಲಿ ಇಲ್ಲಿ ಬಂದು ದರ್ಗಾ ಉರ್ಸೆಲ್ಲ ಮಾಡೋವಾಗ ಆ ಡಿಸೈನ್ ಮಾಡೋಕ್ಕೆ ಆ ರಥಕ್ಕೆ ನೋಡಿ, ಇದು ಮುಸ್ಲಿಮರದ್ದು ದರ್ಗಾ, ಒಳಗಡೆ ಹೋಗ್ತಾಯಿದ್ದೀನಿ. ನಾನು ಚಿಕ್ಕ ಹುಡುಗಲ್ಲಿ ಇದೇ ದರ್ಗಾ. ಅವಾಗ ಈ ರೀತಿ ಹೊಸ್ದಾಗಿ ಕಟ್ಟಿಲ್ಲ, ಹಳೇದಿತ್ತು ಆಗ ಹಳೆ ಕಟ್ಟಡ ಇತ್ತು. ಇಲ್ಲಿ ಬಂದು ನಾನು ಆ ಒಂದು ಹುಸೇನ್ ಹಬ್ಬ ಏನಾಗುತ್ತೆ, ಉರ್ಸು ಜಾತ್ರೆ ಎಲ್ಲ ಆಗ್ತಿತ್ತು ನಮ್ಮೂರಲ್ಲಿ. ಆಗ ಸುಮಾರು ಒಂದು 25 ಮನೆ ಇತ್ತು ಮುಸ್ಲಿಮರದಾಗ. ಒಂದೊಂದು ಮನೆಗೆ 10 15 20 ಜನ, 30 ಜನ ಇದ್ದರು. ನನ್ನ ಮನೆಗೆ 25 ಮನೆ ಹತ್ರ ಅವರೇ ತುಂಬ ಜನ ಇದ್ದರು ನಮ್ಮೂರಲ್ಲಿ. ಆಗ ನೋಡಿ ಆ ರಥಕ್ಕೆಲ್ಲ ಪೇಪರೆಲ್ಲ ನಾನೇ ಕಟ್ ಮಾಡಿಕೊಡ್ತಾ ಇದ್ದೆ ಆವಾಗ ಚಿಕ್ಕ ಹುಡುಗ. ಅಲ್ಲಿ ಇಲ್ಲಿ ಕೂತಿದ್ದಾನೆ ರಹೀಮ್ ಬೇಗ್ ಅಂತ, ಆತನ ಅಣ್ಣ ಇದ್ದ ಕುದುಸ್ ಬೇಗ್ ಅಂತ. ಆತ ಏನು ಮಾಡ್ತಾಯಿದ್ದ, ನನ್ನನ್ನು ಕರೆಸ್ತಾ ಇದ್ದ. ನಾಗಪ್ಪ ಎಲ್ಲಿದ್ದಾನೆ ಕರ್ಕೊಂಡು ಬನ್ನಿ, ನಾಗಣ್ಣ ಎಲ್ಲಿದ್ದಾನೆ ಕರ್ಕೊಂಡು ಬನ್ನಿ, ನಾಗಪ್ಪ ಎಲ್ಲಿದ್ದಾನೆ ಕರ್ಕೊಂಡು ಬನ್ನಿರಿ,
ಪೇಪರೆಲ್ಲ ಕಟ್ ಮಾಡಬೇಕು, ಡಿಸೈನ್ ಮಾಡಬೇಕು ರಥಕ್ಕೆ ಅಂತ ಹೇಳೋನು. ಆಮೇಲೆ ಯಾರೋ ಹುಡುಗರು ನನ್ನ ಹುಡ್ಕೊಂಡು ಬರೋರು, ಕರಿತಾ ಇದ್ದಾರೆ, ಕುದುಸ್ ಬೇಗ ಕರಿತಾ ಇದ್ದಾರೆ, ರಹೀಮ್ ಬೇಗ ಕರಿತಾ ಇದ್ದಾರೆ, ಬಾಬಾ ಸಾಬ್ ಬಂದಿದ್ದಾರೆ ಅವ್ರು ಕರಿತಿದ್ದಾರೆ, ಕರೀಮ್ ಬೇಗ ಕರಿತಾ ಇದ್ದಾರೆ, ಬಾ ಅನ್ನೋರು. ಆವಾಗ ನಾನು ಓಡೋಡಿ ಬರ್ತಿದ್ದೆ. ಚಿಕ್ಕ ಹುಡುಗ, ಅಮ್ಮಮ್ಮ ಅಂದರೆ 10 ವರ್ಷ ವಯಸ್ಸು, 12 ವರ್ಷ ವಯಸ್ಸು, 13 ವರ್ಷ ವಯಸ್ಸು ಹಂಗೆ. ಆಮೇಲೆ ಇದೇ ಇದರಲ್ಲಿ ಗುಡಿನಲ್ಲಿ ಕೂತ್ಕೊಂಡು ನಾನೆಲ್ಲ ಕಟ್ ಮಾಡಿ ಕೊಡ್ತಿದ್ದೆ. ಹಸ್ತಗಳಂದ್ರೆ 5 ಬೆರಳಿರುತ್ತೆ. ಕೈಗಳು ನಾವು ತೀರೋದಾಗ ಏನೂ ಕೈಯಲ್ಲಿ ಒತ್ಕೊಂಡು ಹೋಗಲ್ಲ, ಬರೀ ಕೈನಲ್ಲೇ ಹೋಗೋದು. ಅದರ ಪ್ರತೀಕವಾಗಿ ಹಸ್ತಗಳು ಅಂತಿರುತ್ತೆ. ಗೊತ್ತಾಯ್ತಲ್ಲ? ಹಿಂದೂಗಳು ಮುಸ್ಲಿಮರು ಒಟ್ಟಿಗೆ ಸೇರ್ಕೊತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಗೊತ್ತಾಯ್ತಲ್ಲ? ಇದನ್ನು ನೆನ್ಪಿಟ್ಕೊಳ್ಳಿ. ಅಲ್ಲಿ ದರ್ಗಾದ ಒಳಗೆ ರಥ ಆಯ್ತಲ್ಲ, ಅದನ್ನು ಮೆರವಣಿಗೆ ಮಾಡ್ತಾರೆ. ಅದನ್ನು ತಗೊಂಡು ಎಲ್ಲ ಮೆರವಣಿಗೆ ಮಾಡಿ ಮನೆ ಹತ್ರ ಹೋಗುತ್ತೆ. ಅನಂತರ ಅವ್ರದ್ದೇ ಆದ ಒಂದು ಇದಿರುತ್ತೆ, ಅದೆಲ್ಲ ಮಾಡಿ ಮುಗಿಸ್ತಾರೆ. ಹಿಂದೂಗಳು ಈ ಮುಸ್ಲಿಮರಿಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡ್ತಾರೆ. ಹೀಗೆ ಅಲ್ಲಿ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿ ಅನಾದಿ ಕಾಲದಿಂದ ಇಲ್ಲಿ ಹುಸೇನ್ ಅವ್ರದ್ದೇನಿದೆ ಉರ್ಸು, ಆ ಜಾತ್ರೆಗಿದ್ರೆ ಹಿಂದೂಗಳೇ ಸಹಕಾರ ನೀಡಿ ಮಾಡಿಕೊಡ್ತಾರೆ. ಆದರೆ ಇದಕ್ಕೇನೋ ಒಂದು ದಾರಿ ತೋರಿಸೋಣ, ಅನಾಥವಾಗಿದೆ ಅಲ್ಲ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ಇಲ್ಲಿವರೆಗೂ ತರಿಸ್ದೆ. ಈಗ ಮತ್ತೆ ಆಮೇಲೆ ಗೊತ್ತಾಯಿತು ಗಣೇಶ ಗುಡಿ, ಈ ಗಣೇಶ ಹಬ್ಬ ಮಾಡ್ತಾರಲ್ಲ ಅವರು ಹುಡುಗರು, ಆ ಹುಡುಗರು ಏನೋ ಮಾಡಿದ್ದಾರೆ, ಅವ್ರು ಮಾಡ್ಕೊಳ್ತಾರೆ ಪೌಂಟನ್ಗೆ ಅಂದ್ಬಿಟ್ಟು. ಸರಿ, ಅವರಿಷ್ಟ ಏನೋ ಮಾಡ್ಕೊಳ್ಳಿ ಬಿಡಿ, ಅವ್ರು ತೊಗೊಂಡು ಹೋಗಲಿ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಇನ್ನೊಬ್ಬರದ್ದು ನಾವ್ಯಾಕೆ ತಗೊಂಡು ಬಂದು ಇಟ್ಕೋಬೇಕು, ಅವ್ರ ಮನಸ್ಸಿಗೆ ನೋವು ಉಂಟು ಮಾಡಬೇಕು. ಹುಡುಗರು ಏನೋ ಗಣೇಶ ಹಬ್ಬ ಮಾಡ್ಕೊಳ್ತಾರೆ. ಈಗಾಗಲೇ ಕೆಲವು ಕಲ್ಲು ಬಂಡೆಗಳು ಗುಂಡುಗಳೆಲ್ಲ ತಂದಲ್ಲಿ ಇಟ್ಟಿದ್ದಾರೆ ಗುಡಿ ಹತ್ರ. ಇದು ಕೂಡ ಹಾಗೆ ಅಂತ ಅನ್ನಿಸ್ತು. ಇರಲಿ, ಅವ್ರು ಮಾಡಿಕೊಳ್ಳಿ. ಸದ್ಯಕ್ಕೆ ಅನಾಥವಾಗಿರುವ ವಿಗ್ರಹಗಳಾಗಲಿ, ಯಾವುದೇ ಒಂದು ಹಿಂದೂ ಧರ್ಮದ ದೇವತಾ ಮೂರ್ತಿಗಳಾಗಲಿ ಅನಾಥವಾಗಿ ಬಿಡಬೇಡಿ. ದಯವಿಟ್ಟು ಹೇಳ್ತೀನಿ, ಹಿಂದೂ ಧರ್ಮವನ್ನು ನೀವು ಪ್ರೀತಿಸೋದೇ ಆದರೆ, ಅಭಿಮಾನ ಇಟ್ಕೊಂಡಿರೋದಾದರೆ, ಅನಾಥ ಶಿವಲಿಂಗಗಳನ್ನು ಅಥವಾ ವಿಗ್ರಹ ಮೂರ್ತಿಗಳನ್ನು ನೀವು ಎಲ್ಲಾದರೂ ಬಿದ್ದಾಗ ಕಂಡಿದ್ರೆ ಅದಕ್ಕೊಂದು ಒಳ್ಳೆಯ ದಾರಿ ತೋರಿಸಿ, ಒಳ್ಳೆಯ ಮಾರ್ಗ ತೋರಿಸಿ. ಇದರಿಂದ ನೀವು ಧರ್ಮವನ್ನು ರಕ್ಷಣೆ ಮಾಡಿದಂತಾಗುತ್ತೆ. ಆ ಧರ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ.